ಆಹಾರ ಹಾಗೂ ಪಡಿತರ ಯೋಜನೆ ಅಂತ ವಿತರಿಸಿದ್ದೀವಿ. ರೇಷನ್ ಕಾರ್ಡು ಈಗ ಗೊತ್ತಿದ್ದಂಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಇರುತ್ತೆ. ಇನ್ಕಮ್ ಲಿಮಿಟ್ ಕ್ರಾಸ್ ಆದರೂ ಅಂದರೆ ಮಾತ್ರ ರದ್ದಾಗಿರುತ್ತೆ. ಆ ಥರದ್ದು ಮಾಡ್ತಾ ಇದ್ದೀವಿ. ಆಮೇಲೆ ಜರ್ಮನಿದು ಈಗ ಆಲ್ರೆಡಿ ನಾವು ಕ್ರಮ ಕೈಗೊಂಡಿದ್ದೀವಿ. ಲೈಸೆನ್ಸ್ ರದ್ದು ಮಾಡಿದ್ದೀವಿ. ಫುಡ್ ಕಂಪ್ನಿಗೆ ತೊಗೊಂಬಂದಿದ್ದೀವಿ. ಅದು ಎಕ್ಸ್ಟ್ರಾ ಹಾಕಿ ವ್ಯವಸ್ಥೆ ಕೂಡ ಫುಡ್ ಕಡೆಯಿಂದ ಆಗುತ್ತೆ. ಆಮೇಲೆ ಸರ್ಕಾರ ಬಗಹುಕಂ ಸಾಗುವಳಿದಾರರಿಗೆ ಧಾರಣೆ ನೀಡುವುದು ಅದು ಆಲ್ರೆಡಿ ನಮ್ಮಲ್ಲಿ ಗೊತ್ತಿದಂಗೆ 57 ಯಾವ ನಮ್ಮ ಮಟ್ಟದಲ್ಲಿ ಬಾಕಿಲ್ಲ. ಆಮೇಲೆ ಕೃಷಿ ಇಲಾಖೆಯಿಂದ ಬೀಜ ಗೊಬ್ಬರ ಈಗ ಆಲ್ರೆಡಿ ಒಂದು ಟಾಸ್ಕ್ ಫೋರ್ಸಿಂದ ಮೀಟಿಂಗ್ ಅರೇಂಜ್ ಮಾಡಿದ್ದೀವಿ. ಡಿಎಸ್ಪಿ ನೇತೃತ್ವದಲ್ಲಿ ಅದನ್ನು ಮಾಡಿದ್ದೀವಿ. ವಿಂಡ್ ಫ್ಯಾನ್ ಹಾಗೂ ಸೋಲಾರ್ ಕಂಪ್ನಿಗಳ ಮಧ್ಯವರ್ತಿಗಳಿಂದ ರೈತರಿಗೆ ಮೊದಲಾಗುವ ದೌರ್ಜನ್ಯ ತಡೆಗಟ್ಟುವ ಬಗ್ಗೆ ಇದನ್ನು ಪೊಲೀಸರು ಮತ್ತು ನಾವು ಇಬ್ಬರು ಸೇರಿ ಜಂಟಿಯಾಗಿ ಏನಾದರೂ ನಮಗೆ ಕಂಪ್ಲೇಂಟ್ಸ್ ಇದ್ದರೆ ನಮ್ಮ ಗಮನಕ್ಕೆ ತೊಗೊಬಂದರೆ ಸಾಲ್ವ್ ಮಾಡ್ತಿರ್ತೀವಿ. ಮುಂಗಾರು ಬೆಳೆ ಕೃಷಿ ರೈತರಿಗೆ ಬೀಜ ಗೊಬ್ಬರದ್ದು ಇದು ಡಿಎಸ್ಪಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ. ಕೃಷಿ ಇಲಾಖೆ ವತಿಯಿಂದ ರೈತರ ಜಮೀನಲ್ಲಿ GPS ಕಾರ್ಯನಿರ್ವಹಣೆ ಸರಿಯಾದ ರೀತಿಯಲ್ಲಿ ಇರುವುದಿಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತಾಲೂಕಿನಲ್ಲಿ ಖರೀದಿ ಕೇಂದ್ರ APMC ಕೆಲವೊಂದು ತೊಗೊತಿದ್ದೀವಿ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಮುಂದಿನ ಅಂದರೆ ಮೆಕ್ಕೆಜೋಳ ಮತ್ತು ಹತ್ತಿ ಭಾಳ ಬೆಳೀತಾರೆ. ಅದು ಖರೀದಿ ಕೇಂದ್ರ ಅರಣ್ಯ ಪ್ರದೇಶದ ಹತ್ತಿರ ಇರುವ ಜಮೀನುಗಳ ರೈತರಿಗೆ ಕಾಡು ಪ್ರಾಣಿಗಳ ಫಾರೆಸ್ಟರಿಗೆ ಆಲ್ರೆಡಿ ನಾವು ಕ್ರಮ ಕೈಗೊಂಡಿದ್ದೀವಿ. ಯಾವುದಾದ್ರೂ ನಿಮ್ಮ ಸಮಸ್ಯೆ ಬೇಕು ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರಿಗೆ ಗೋಶಾಲೆ ತೆರೆಯೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮಿಷನ್ ಎಲ್ಲವನ್ನು ಕೈಗೊಂಡಿದ್ದು ನೀವೇನಿದೆ ಆದಷ್ಟು ಬೇಗ ಎಲ್ಲ ಸಮಸ್ಯೆನೂ ಬಗೆಹರಿಸಬೇಕು ಪ್ರಯತ್ನ ನಾವು ಮಾಡ್ತೀವಿ. ಮುಖ್ಯವಾಗಿ ನಮ್ಮದೇನು ಭಾಳ ಮುಖ್ಯವಾದ ಒತ್ತಡ ಅಂದರೆ ನೀವು DYSP ನೇತೃತ್ವದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಮಾಡ್ತೀವಿ. ನಾವು ಪೊಲೀಸರು ತೋರಿಸಿದ ತಕ್ಷಣ ನಾವೇನು ಇಂಜಿನಿಯರಿಲ್ಲ ಹಿಂದಕ್ಕೆ ಸರಿಯಾದ ಮಾತಿಲ್ಲ. ನಾವು ಹೇಳೋದಿಷ್ಟೇ ಕೃಷಿ ಇಲಾಖೆಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಅಂದರೆ ನಮಗೆ ಬೀಜ ಗೊಬ್ಬರ ಸಿಗೋಲ್ಲ. ನೀವು ಅವ್ರ ಮೇಲೆ ಯಾವ ಥರ ಮಾನಿಟ್ರ್ ಮಾಡ್ತೀರಾ ಅಥವಾ DDಗೆ ಹೇಳ್ತೀರಾ ಅಥವಾ ಡೈರೆಕ್ಟ್ರಿಗೆ ಹೇಳ್ತೀರಾ. ನಾವು ಸಂಬಂಧಪಟ್ಟಂಗೆ ಬೇಕಾದ್ರೆ MLAಗೂ ಒತ್ತಡ ಹಾಕ್ತೀವಿ, ಅವ್ರಿಗೂ ಕಾಣ್ತೀವಿ, ಅವ್ರಿಗೂ ಮನವಿ ಕೊಡ್ತೀವಿ. ಅವ್ರೇನು ಬೇರೆ ಅಲ್ಲ, ಎಲ್ಲ ನಾವೆಲ್ಲ ಒಂದೇ. ಆದರೆ ಇಲ್ಲಿ ಏನೋ ಒತ್ತಡ ಹಾಕಿ ಹೋರಾಟ ಹಾಕಿರಲ್ಲ. ಗೊಬ್ಬರ ಸಿಗಲಿಲ್ಲ ಅಂದರೆ ಮಾತ್ರ ಕೂಡ್ಲಿಗಿ ತಾಲೂಕಲ್ಲಿ ನಡಿಬಾರ್ದು ಘಟನೆಗಳು ನಡೆದ್ರೆ ಅದು ತಾಲೂಕು ಆಡಳಿತನೇ ಜವಾಬ್ದಾರಿ. 20ನೇ ತಾರೀಕಿಗೆ ಮತ್ತೆ ಬರ್ತೀವಿ. ಆತ್ಮೀಯ ರೈತ ಬಂಧುಗಳೇ, ಗೌರವಾನ್ವಿತ ತಹಸೀಲ್ದಾರರು ಹಾಗೂ ದಂಡಾಧಿಕಾರಿಗಳೇ, ಇವತ್ತಿನ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು FID ಇದ್ದವರಿಗೆ ಮಾತ್ರ ಗೊಬ್ಬರ ಕೊಡಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡ್ತಾಯಿದ್ದಾರೆ. ಬರೀ FID ಇರೋರಿಗೆ ಆದ್ರೂ ಒಂದು ಎಕರೆಗೆ ಇಷ್ಟು ಅಂತ ಲಿಮಿಟ್ ಮಾಡಿ ಗೊಬ್ಬರ ಕೊಡಬೇಕು, ಬೀಜ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಳ್ತಾ ಇರೋದ್ರಿಂದ ಇಲ್ಲಿ ಬಗರಗುಂ ಸಾಗುವಳಿದಾರರು, ಅರಣ್ಯ ಭೂಮಿ ಸಾಗುವಳಿದಾರರು ಮತ್ತು ಜನರಲ್ಲಾಗಿ ಪ್ರಾಣಿ ಇದ್ದಂಥ ಸಾಗುವಳಿದಾರರಿಗೆ ಲಿಮಿಟಲ್ಲಿ ಬೀಜ ಗೊಬ್ಬರ ಕೊಡೋದಾದರೆ ನಾವು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ತಾವು ದಯವಿಟ್ಟು ಇವತ್ತಿನ 8 ದಿವಸ ಒಳಗಡೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಅಂದರೆ ಮಳೆ ಬಂದೇ ಬರ್ತದೆ. 20 ತಾರೀಕಿನ ನಂತರ ಯಾವ ಕಾರಣಕ್ಕೂ ಮಳೆ ನಿಲ್ಲಲ್ಲ. ಮಳೆಗಾಲ ಆರಂಭ ಆಗುತ್ತೆ, ಮಳೆ ಬರುತ್ತೆ. ಆವಾಗ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಯಾವುದೇ ಒಬ್ಬ ರೈತ ಬೀಜ ಇಲ್ಲ, ಗೊಬ್ಬರ ಇಲ್ಲ ಅಂಥೇಳಿ ವ್ಯವಸಾಯ ಬೀಳಲಾರ್ದಂಗೆ ಮಾಡುವಂಥ ಜವಾಬ್ದಾರಿ ತಾಲೂಕು ದಂಡಾಧಿಕಾರಿಗಳಿಗೆ ಇರೋದ್ರಿಂದ ತಾವು ಟಾಸ್ಕ್ ಫೋರ್ಸ್ ಸಮಿತಿ ಮೀಟಿಂಗನ್ನು ಕರೆದು ಆ ಕೃಷಿ ಇಲಾಖೆಯವರಿಗೆ ತಾಕೀತನ್ನು ಮಾಡಬೇಕು. ಏನು ಕಳ್ಳ ಸಂತೆಯಲ್ಲಿ ಈಗಾಗಲೇ 450 500 ರೂಪಾಯಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ಯೂರಿಯಾ ಗೊಬ್ಬರ ಆ ಗೊಬ್ಬರ ಎಲ್ಲ ತರಿಸ್ಕೊಂಡು ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಆ ಕಾರಣ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾನ್ಯ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯವನ್ನು ಹಾಕಿ ತಾವು ಮಾಡಿ ನಮಗೆ ಸಮಕ್ಷಮದಲ್ಲೇ ಸಮರ್ಪಕವಾಗಿ ಸಂದರ್ಭಕ್ಕೆ ತಕ್ಕಂಗೆ ಬೀಜ ಗೊಬ್ಬರದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮುಖಾಂತರ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಕ್ಯಾಸಿನಕೆರೆ ಬಸ್ಸಿನ ಸಲುವಾಗಿ ಭಾಳ ವರ್ಷಗಳಿಂದ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅವೈಜ್ಞಾನಿಕವಾಗಿ ಟರ್ನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಬಸ್ಗಳು ನಿಲುಗಡೆ ಆಗ್ತಾಯಿಲ್ಲ. ನಾವೇನು ಗುಲ್ಬರ್ಗ ಡಿವಿಷನ್ ಬಸ್ಗಳು ನಿಲ್ಲಿಸ್ರಿ ಅಂತ ಕೇಳ್ತಾ ಇಲ್ಲ. ಹೊಸಪೇಟೆ, ಕೂಡ್ಲಿಗಿ, ಕೊಪ್ಪಳ ಈ 3 ಡಿಸ್ಟಿಕ್ಕಿಂದ ಬರ್ತಕ್ಕಂಥ ಏನಿದ್ದಾವೆ ಅಲ್ಲಿ ಬಸ್ಗಳನ್ನ ಮಾತ್ರ ಕೆಲವೊಂದು ಬಸ್ಗಳನ್ನ ನಿಲುಗಡೆ ಮಾಡಿದ್ರೆ ಆ ಸುತ್ತಮುತ್ತ ಬರ್ತಕ್ಕಂಥ 40 ಹಳ್ಳಿಗಳಿಗೆ ಬೆಂಗಳೂರಿನಿಂದ ಬರೋರಿಗೆ, ಬೆಂಗಳೂರಿಗೆ ಹೋಗೋರಿಗೆ ಅನುಕೂಲ ಆಗುತ್ತೆ. ಅದು ಭಾಳ ದಿನದ ಬೇಡಿಕೆ. ದಯವಿಟ್ಟು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾವು ನಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಎರಡನೇದು ಕುಡಿಯೋ ನೀರಿನ ಸಮಸ್ಯೆ ಮತ್ತು ಬೇರೆ ಬೇರೆ ಏನು ವಿಂಡ್ ಮಿಲ್ಲರು ಅಕ್ಕಿ ಪಡಿತರ ಚೀಟಿಯಲ್ಲಿ ಸೈನ್ ಮಾಡಿಸ್ಕೊಂತಾರೆ. ಇದುವರೆಗೂ 60 ಅಕ್ಕಿ ಕೊಟ್ಟಿಲ್ಲ. ಈ ಥರದ ಏನು ಮನವಿ ಇದ್ದಾವೆ. ನಾನು ಮುಂದೆ ಮನವಿಯನ್ನು ನಮ್ಮ ಮಾರಣ್ಣರು ಓದಿ ಮನವಿಯನ್ನು ಸಲ್ಲಿಸ್ತಾರೆ.
19ನೇ ತಾರೀಕು 8 ದಿವಸಗಳ ಕಾಲ ತಾವು ಕಾಲಾವಕಾಶ ತಗೊಂಡು ನಮ್ಮ ಈ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತೇಳಿ ಮನವಿಯನ್ನು ಮಾಡ್ತಿದ್ದೀವಿ. ನಂತರ ಅದು ಸಮಸ್ಯೆ ಈಡೇರಿಲ್ಲ ಅಂತ ಹೇಳಿದ್ರೆ 20ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆಯನ್ನು ಕೂಡ್ಲಿಗಿ ತಹಸೀಲ್ದಾರ್ ಕಚೇರಿ ಮುಂದ್ಗಡೆ ಮಾಡಬೇಕು ಅಂತೇಳಿ ನಾವು ನಿರ್ಣಯವನ್ನು ಮಾಡಿದ್ದೀವಿ. ಆದ್ದರಿಂದ ಈ ಸಮಸ್ಯೆಗಳು ಏನು ಇವತ್ತು ಮನವಿಯನ್ನು ಮೂಲಕ ಕೊಡ್ತಾ ಇದ್ದೀವಿ, ಆ ಮನವಿಯನ್ನು ಭಾಳ ಗಂಭೀರ ತಗೊಂಡು ನಮಗೆ ಉಚಿತವಾಗಿ ಏನು ಕೊಡೋದಿಲ್ಲ, ಬೀಜ ಗೊಬ್ಬರ ನಾವು ಟೈಮ್ ಸರಿ ನಮ್ಗೆ ಒದಗಿಸ್ಬೇಕು, ಕರೆಂಟಿಂದು ಬೇರೆ ಬೇರೆ ಸಮಸ್ಯೆಗಳಿದೆ ಅವನ್ನೆಲ್ಲ ಕರೆದು ಸಮಸ್ಯೆ ಬಗೆಹರಿಸ್ಬೇಕು ಅಂತೇಳಿ ಇವತ್ತು ಮಾರಣ್ಣ ತಾಲೂಕು ಕಮಿಟಿಯ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾರೆ.